98ರಲ್ಲಿ ಡೆಪ್ಟಿ CM ಯಾರಿದ್ರು? 99 ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ವಾ? JH ಪಟೇಲ್ CM. ಯಾವುದು ನನ್ನ ಸರ್ಕಾರವಾ? ಹಾಂ, ನಾನಿನ್ನೂ ಆಗ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದೆ, ಇದು ಬಂದೇ ಇರಲಿಲ್ಲಪ್ಪ. ನನಗೆ ಕೇಳಿದ್ರೆ ನನ್ನೇನು ಮಾಡಲಿ? ಆವಾಗ ಯಾರು ಮಾಡೋರು ಅವ್ರನ್ನ ಕೇಳಬೇಕು, ನಾನು ಅದಕ್ಕೆ ಜವಾಬ್ದಾರನ? ಬ್ರದರ್, ಒಂದು ನಿಮಿಷ, ಯಾರ್ಯಾರ ಮೇಲೆ ಆರೋಪಗಳಿದೆ, ಯಾರ್ಯಾರು ಅಕ್ರಮವಾಗಿ ಏನೇನು ಮಾಡಿದ್ದಾರೆ, ಆ್ಯಕ್ಷನ್ ತಗೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನಾವು ಅಲ್ಲೆಲ್ಲೋ ಯಾರ್ದು ನಮ್ಮವ್ರು ಯಾರ್ದು ಆಗ್ಬಿಟ್ಟಿದೆ ಅಂತೇಳಿ ಮೌನಿಗೆ ಶರಣಾಗಕ್ಕಾಗುತ್ತಾ? ಸರ್ಕಾರದ ಆಸ್ತಿ ಹೇಳ್ತಾರೆ, 3-4 ಸಾವಿರ ಕೋಟಿ ಅವ್ಯವಹಾರ ಅಂತ ಹೇಳ್ತಾರೆ. ಬಿಟ್ಬಿಡೋದ ಇದನ್ನು? ಅಯ್ಯೋ ನಮ್ಮವ್ರು ಯಾರೋ 4 ಜನ ಅವರೇ ಅಂತ ಹೇಳಿ ಬೇಡ, ನಾವು ಸೈಲೆಂಟ್ ಆಗ್ಬಿಡೋದಾ? ಹಾಂ, ಅವ್ರು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಗಳದು ಪ್ರಮುಖವಾಗಿದೆ ಅಲ್ವಾ? ಅದಕ್ಕೆ ಶಿವಕುಮಾರ್ ಅದಕ್ಕೆ ಹೇಳೋದು, ಬೇರೆಯವರು ಮಾಡಿದ್ರೆ ಇಲ್ಲಿ ಯಾತಕ್ಕೆ ಹೇಳ್ತೀನಿ ಅಂದರೆ, ಅವರು ಯಾವ ಪೊಸಿಷನಲ್ಲಿದ್ದಾರೆ. ಇವರು ಒಬ್ಬ ಮುಖ್ಯಮಂತ್ರಿಯ ಸ್ಥಾನದಲ್ಲಿದ್ದಾಗ, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ನಡೆದಿರ್ತಕ್ಕಂಥ ಒಂದು ವ್ಯವಹಾರ. ನೀವು ಶಾಸಕರುಗಳು, ಬೇರೆಯವರು, ರಿಯಲ್ ಎಸ್ಟೇಟ್ನವರು ಭಾಳ ಜನ ಮಾಡ್ಕೊಂಡವ್ರೆ. ಇಲ್ಲಿ ಅಧಿಕಾರ ದುರುಪಯೋಗ ಇದು. ಈ ನಾವು ಕೋರ್ಟ್ ಕಟ್ಟೆಗೆ ಹೋಗಿಲ್ವಾ? ನಮ್ಮ ಮೇಲೂ ಮಾಡಿಲ್ವಾ? ರಾಮನೆ ಮತ್ತು ಯಾವಂತೋ ಮಾಡಿದ್ರೆ ನನ್ನ ಯಾಕೆ ಟಾರ್ಗೆಟ್ ಮಾಡಿದ್ರಿ? CID ಇದಕ್ಕೆ ಕರೆಸಿದ್ರಲ್ಲ ನನ್ನ, SITಗೆ. ನೀವು ಮುಖ್ಯಮಂತ್ರಿ ಇದ್ದಾಗ ಕ್ಯಾಂಪೈನ್ ಇಟ್ಕೊಂಡಿದ್ರಲ್ಲ, ನನ್ನ ಕರೆಸಿದ್ರಲ್ಲ. ಯಾವನೋ ಮಾಡಿದ ತಪ್ಪು ನನ್ನ ಯಾಕೆ ಕರೆಸಿದ್ರಿ? ಒಂದು ದಿವಸ ಆದರೂ ಅರೆಸ್ಟ್ ಮಾಡಬೇಕು ಅಂತ ಹೊರಟಿದ್ರಲ್ಲ. ಆಗ ಇನ್ನೂ ಸಾಲ್ವ್ ಆಗಿಲ್ಲ, 14 ವರ್ಷ ಆಯಿತು. ಏನು ಹೇಳಿ? ಯಾರು ನೋಡ್ರಿ, ಕೇಳಿ ಇಲ್ಲಿ. ನಾನು ಹೇಳ್ತಾ ಇರೋದು ನನಗೆ ಯಾವ ರೀತಿ ಹಿಂಸೆ ಪಟ್ಟಿದ್ದೇನೆ ಅದನ್ನು ಹೇಳ್ತಾ ಇದ್ದೇನೆ. ಈಗ ನನ್ನ ಸರ್ಕಾರದಲ್ಲಿ ಮಾಡ್ತಾ ಇದ್ದೇನೆ ಇದನ್ನು. ನನ್ನ ಸರ್ಕಾರ ಇದೆಯಾ ಇದು? ಇಲ್ಲ, ನನ್ನ ಸರ್ಕಾರ ಇದ್ದಾಗ ಇವಕ್ಕೆಲ್ಲ ನಾನು ಸೈನ್ ಹಾಕಿದ್ದೀನಾ? ಅವರು ಅಧಿಕಾರದಲ್ಲಿದ್ದಾಗ ನಡೆದಿರೋ ಪ್ರಕರಣಗಳಿದು. ಯಾರೇ ಅವ್ರ ಸಂಬಂಧಿಕರು ಮಾಡಿದ್ರು ಅವ್ರ ಜವಾಬ್ದಾರಿ ತಗೋಬೇಕಲ್ಲ. ಈಗ ದೇವೇಗೌಡರು ಹಿಂದೆ 82-83ರಲ್ಲಿ COD ಕೇಸು ಅಂತ ಹೇಳಿ, ಲೋಕಾಯುಕ್ತ ಕೇಸು ಅಂತೇಳಿ ನಡೀತಲ್ಲ, ದೇವೇಗೌಡರು ಮಾಡಿದ್ರ ತಪ್ಪದು? ಯಾತಕ್ಕೆ ಕರೆದ್ರು ದೇವೇಗೌಡರನ್ನ ಅಲಿಸಿದ್ರು? ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಯಾವ ಥರ ನಡೆದಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಅಷ್ಟೇ.